ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಅಂಗಡಿಗೆ ಲೇಟ್ ಆಗಿಬಿಟ್ಟೈತೆ ಗೈಸ್. ಇದ್ದಿದ್ದು ಬೇರೆ ಲೇಟ್ ಇವತ್ತು. ಸೊ 10:40 ಆಗ್ಬಿಟ್ಟೈತೆ. ನಾಷ್ಟ ಏನೂ ಮಾಡಿಲ್ಲ, ಹಂಗೆ ಹೋಯ್ತಾ ಇದ್ದೀನಿ ರೆಡಿ ಆಗ್ಬಿಟ್ಟು. ಬೆಳಗ್ಗೆ ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ಈಚೆ ಬಿಡ್ತೀನಿ. ಈಗ ಫುಲ್ಲು ಚಳಿ ಐತೈತೆ. ಬೆಂಗಳೂರು ವೆದರ್ ಹೆಂಗೆ ಅಂತಲೇ ಹೇಳೋಕ್ಕಾಗಲ್ಲ ಗೈಸ್, ಆ ಥರ ಆಗ್ಬಿಟ್ಟೈತೆ. ಟೈಮ್ ಆಗೈತೆ. ಸರಿ, ನಿಮ್ಗೆ ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಗೈಸ್, ನೀವು ಅವಾಗಲೇ ಮನೆ ಹತ್ರ ನೋಡ್ದಂಗೆ ಅಂಗಡಿಗೆ ಬಂದು ಎಲ್ಲ ಎತ್ತೈತಿ. ನಾಷ್ಟ ಎಲ್ಲ ಆಯಿತು. ಮನೆ ಅಣ್ಣನೂ ಬಂದರು. ನೆನ್ಕೊ ಬಂದ್ಬಿಟ್ಟವ್ರೆ ಗೈಸ್ ಮಳೇಲಿ. ನೋಡಿ ಫುಲ್ಲು ಗೈಸ್, ಬೆಂಗಳೂರಲ್ಲಿ ವೆದರ್ ಹೆಂಗೈತೆ ಅಂತಲೇ ಗೊತ್ತಾಗಲ್ಲ ಗೈಸ್, ಆ ಥರ ಆಗ್ಬಿಟ್ಟೈತೆ. ಫಸ್ಟ್ ಒಂದು ವಾರ ಮಳೆ ಬಂತು, 3 ದಿವಸ ಬಿಸಿಲು ಬಂತು, ಮತ್ತೆ ಇವಾಗ ತೂಫಾನ್ ಅಂತೆ. ಫುಲ್ಲು ವೆದರೆಲ್ಲ ಚೇಂಜ್ ಆಗ್ಬಿಟ್ಟೈತೆ. ಅಣ್ಣ, ಹೆಂಗ ಅನಿಸ್ತೈತೆ ಅಣ್ಣ ವೆದರು? ಹೆಂಗ ಅನಿಸ್ತೈತಾ? ಬಚ್ಚಲ್ ಮನೆ ಆಗ್ಬಿಡೈತಿ ಕಣ. ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ಸೂರ್ಯ ಒಳ್ಳೇದಾಗ್ತದ ನಿನ್ಗೆ. ಬಸ್ಲು ಮನೆ ಆಗ್ಬಿಡೈತೆ ಅಂತ ಗೈಸ್. ಯಾರು ಸ್ನಾನ ಮಾಡೋರಿದ್ರೆ ನೋಡಿ ಬನ್ನಿ, ಸ್ನಾನ ಮಾಡ್ಕೊಳ್ಳಿ. ಅಂಗಡಿಲಿ ಕುತ್ತಿ ನಿದ್ದೆ ಬರ್ತಾಯಿತ್ತು. ನೆನ್ನೆ ಈಸ್ಕೊ ಬಂದಿದ್ದು ಬ್ಯಾಕ್ ಪೋರ್ಸ್ನ ಕೊಡಕ್ಕೆ ಹೋಗಿದ್ದೆ. ಅಪ್ಪ ಗೈಸ್, ಈ ವೆದರ್ಗೆ ಎಷ್ಟು ನಿದ್ದೆ ಎಳೀತದೆ ಅಂದರೆ ಅಷ್ಟು ನಿದ್ದೆ ಎಳೀತದೆ. ಟೀ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಏನು ಮಾಡೋಣ, ಟೀ ಕುಡ್ದಿಲ್ಲ. ಟೀಗೆ ಹೋಗೋಣ ಬನ್ನಿ ಆಮೇಲೆ. ಗೈಸ್, ಫೈನಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಮನೆಗೆ ಟೈಮ್ ಬಂದು 2:40 ಆಗೈತೆ. ಹೋಗ್ತಾಯಿದ್ದೀನಿ ಊಟಕ್ಕೆ. ಊಟ ಮಾಡ್ಕೊಂಡು ಸೀದಾ ನಿಮಗೆ ಅಂಗಡಿ ಹತ್ರ ಸಿಗ್ತೀನಿ ಬನ್ನಿ. ಗೈಸ್, ಆವಾಗಲೇ ಬಂದು ಮೊಬೈಲ್ ಸ್ಕ್ರೋಲ್ ಮಾಡ್ಕೊಂಡು ಕೂತಿದ್ದೆ. ಬೇಜಾರಾಗ್ತಾಯಿತ್ತು. ಕರೆಂಟ್ ಬೇರೆ ಇಲ್ಲ. ಟಿ ವಿ ನೋಡೋಣ ಅಂದರೆ ಇವಾಗ ಊಟ ಮಾಡಬೇಕು. ಊಟ ಮಾಡ್ಕೊಂಡು ಅಂಗಡಿ ಹತ್ರ ಹೋಗ್ಬೇಕು. ಬನ್ನಿ, ಅಂಗಡಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಗೈಸ್, ಆವಾಗಲೇ ನೋಡ್ದಂಗೆ ಮನೆಗೆ ಬಂದಿದ್ದೆ. ಮನೆಗೆ ಬಂದು ಒಂದು 5-10 ನಿಮಿಷ ಫೋನ್ ನೋಡ್ತಾ ಇದ್ದೆ. ಟೈಮ್ ಆಗೋಗಿತ್ತು 3 ಗಂಟೆ. ಇವಾಗ ಊಟ ಮಾಡಿ ಕೈಗೆ ಎಲ್ಲ ತೊಳ್ಕೊಂಡು ಹೋಗ್ತಾಯಿದ್ದೀನಿ. ಕರೆಂಟ್ ಇಲ್ಲ, ಲೈಟ್ ಹಾಕಿಲ್ಲ ಅದಕ್ಕೆ. ಸೊ ಕ್ಲಾರಿಟಿ ಹೆಂಗೆ ಬರ್ತೈತೆ ಗೊತ್ತಿಲ್ಲ. ಬನ್ನಿ, ಇವಾಗ ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಗೈಸ್, ಮನೆಯಿಂದ ಊಟ ಮಾಡ್ಕೊಂಡು ಅಂಗಡಿಗೆ ಬಂದೆ. ಅಂಗಡಿಗೆ ಬಂದು ತೋರಿಸಿಲ್ಲ. ಅಂಗಡಿಗೆ ಬಂದಿದ್ದ ತಕ್ಷಣ ಮಹೇಶ್ ಅಣ್ಣ ಕೆಲಸ ಹೇಳೋರು ನನಗೆ. ಹುಡುಗ ಸಿಕ್ಕಿದ್ದ, ಅದಕ್ಕೆ ಮಾತಾಡ್ಸಿದ್ದೆ, ತೋರ್ಸಕ್ಕೆ ಹೋಗಿಲ್ಲ. ಅದೇ ಹೇಳಿದ್ನಲ್ಲ, ಅಂಗಡಿಗೆ ಬಂದಿದ್ದ ತಕ್ಷಣ ಮಹೇಶ್ ಅಣ್ಣ ಕೆಲಸ ಕೊಟ್ಟರು. ಕರೆಂಟ್ ಬಿಲ್ ಕೊಟ್ಬಿಟ್ಟು ಬಾ ಅಂತ. ಕರೆಂಟ್ ಬಿಲ್ ಕೊಡೋಕೆ ಹೋಗ್ತಾಯಿದ್ದೀನಿ ಓನರ್ ಮನೆ ಹತ್ರ. ಓನರ್ ಮನೆ ಹತ್ರ ಬನ್ನಿ. ಓನರ್ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಅಂಗಡಿಲಿ ಸಿಗ್ತೀನಿ. ಹಂಗೂ ಹಿಂಗೂ ಮಳೆ ಬರ್ತೈತೆ. ಬೇಗ ಬಂದೆ ಇಲ್ಲಿಗೇನೆ. ಆವಾಗಲೇ ನೋಡ್ದಂಗೆ ಮಳೆ ಬರ್ತಾಯಿತ್ತು. ಹಂಗೂ ಹಿಂಗೂ ಬಂದೆ ಬೇಗ. ಮಳೆ ನೆನ್ಕೊಂಡು ಹೋಗ್ಬಾರ್ದು ಮತ್ತೆ ಅಂಗಡಿಗೆ ಅಂತ. ಇಲ್ಲಿ ಬಂದು ನೋಡಿದ್ರೆ ಅವರು ಇಲ್ಲವೇ ಇಲ್ಲ ಸರ್ರು. ಮೇಲೆ ಹೋಗಿರ್ತಾರೆ ಅನಿಸುತ್ತೆ ಊಟಕ್ಕೆ, ಇಲ್ಲ ಮಲ್ಗಕ್ಕೆ ಹೋಗಿರ್ತಾರೆ ಅನಿಸುತ್ತೆ. ಮಹೇಶ್ ಅಣ್ಣಂಗೆ ಫೋನ್ ಮಾಡಿ ಹೇಳಿದೆ, ನಾವು ಅಣ್ಣ ಫೋನ್ ಮಾಡಿ ಕೇಳ್ತೀನಿ ಇರು ಅಂತು. ಸೊ ಅದಕ್ಕೆ ಇವಾಗ ಇಲ್ಲೇ ಈಚೆ ನಿಂತಿದ್ದೀನಿ. ಬನ್ನಿ, ಅಂಗಡಿ ಹತ್ರ ಹೋದ್ಮೇಲೆ ಸಿಗುವ. ಗೈಸ್, ಕೊಟ್ಟಿದ್ದೆಲ್ಲ ಆಯಿತು ಗೈಸ್. ಇವಾಗ ಗಾಡಿ ಎತ್ಕೊಂಡು ಅಂಗಡಿ ಹತ್ರ ಹೋಗೋಣ. ಬೇಗ ಹೋಗ್ಬಿಡೋಣ. ಮಳೆ ಬರ್ತೈತೆ. ಮಳೆಯಲ್ಲಿ ನೆಂದಿದ್ರೆ ಆಮೇಲೆ ಚಿತ್ತಲ್ ಆಗೋಗ್ತೀವಿ. ಬೆಳಗ್ಗೆ ಅಂಗಡಿಗೆ ಬರೋಕ್ಕೆ ಬೇರೆ ಆಗಲ್ಲ, ಹುಷಾರಿಲ್ದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೆ ನಿಮಗೆ ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ. ಗೈಸ್, ಅವಾಗಿಂದ ಸಿಗೋಕ್ಕಾಗಿರಲಿಲ್ಲ, ಯಾಕಂದರೆ ಕಸ್ಟಮರ್ಸ್ ಇದ್ದರು. ದಿನ ಇದೇ ಹೇಳ್ತಾನೆ ಅನ್ಕೊಬಿಡ್ರಿ. ಈ 6 ಗಂಟೆ ಮೇಲೆ ನಮಗೆ ಕಸ್ಟಮರ್ಸ್ ಜಾಸ್ತಿ ಬರೋದು ಫೋನ್ ಅಂಗಡಿಗೆ. ಸೊ ಅದಕ್ಕೆ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾಯಿದ್ವಿ. ಇವತ್ತು ನಮ್ಮ ಅಂಗಡಿಲಿ S24 ಅಲ್ಟ್ರಾ ಸೇಲ್ ಆಯಿತು ಗೈಸ್, ಅದಕ್ಕೆ ಇಷ್ಟು ಲೇಟ್ ಆಗಿದ್ದು. ಇವಾಗ ಟೀ ಕುಡಿಯೋಕೆ ಹೋಗ್ತಾಯಿದ್ದೀನಿ ಮಳೇಲಿ. ಟೀ ಕುಡ್ಕೊಂಡು ಆಮೇಲೆ ಸಿಗ್ತೀನಿ ಬನ್ನಿ. ಟೀ ಕುಡ್ದು ಆದಮೇಲೆ ಸಿಗ್ತೀನಿ ಅಂಗಡಿಗೆ ಬರೋದು. ಬಂದವ್ ನಮ್ಮ ಶಿಷ್ಯ ಅಲ್ಕ ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ. ಟೀಗೆ ಎಲ್ಲ ಕುಡ್ದಿದ್ದಾಯ್ತು. ಟೀ ಎಲ್ಲ ಕುಡ್ಕೊಂಡು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಅರ್ಜೆಂಟು ಕೆಲಸ ಇತ್ತು ಸ್ವಲ್ಪ, ಅದಕ್ಕೆ ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ, ಇಲ್ಲ ಮನೆಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಗೈಸ್, ನಿಮ್ಗೊಂದು ಗಾಡಿ ತೋರಿಸ್ತೀನಿ. ನಮ್ಮ ಅಂಗಡಿಗೆ ಬಂದವ್ರೆ, ಅವ್ರ ಗಾಡಿ ತೋರಿಸ್ತೀನಿ ರೀ ಹೆಂಗೈತೆ ಅಂತ. ಸೈಕಲ್ ಅಣ್ಣ ಹೋಗ್ತವ್ರೆ. ಬನ್ನಿ, ಅಣ್ಣ ಗಾಡಿ ಸ್ಟಾರ್ಟ್ ಮಾಡಿದಾಗ ಸೌಂಡ್ ಕೇಳಿಸ್ತೀನಿ ಹೆಂಗೈತೆ ಅಂತ. ಮಸ್ತಾಗೈತೆ ಗೈಸ್. ನನ್ನ ಡ್ರೀಮು ತಗೋಬೇಕು. ಹೆಂಗೈತೆ ಅಂದರೆ ಗಾಡಿ ಮಸ್ತಾಗೈತೆ. ಡಬಲ್ ಸ್ಟಿಕ್ಕರ್ ಗೈಸ್, 2 ಸೈಡ್ ರ್ಯಾಪಿಂಗ್ ಮಾಡ್ಸವ್ರೆ. ಒಂದು ವೈಟು, ಒಂದು ಬ್ಲೂ ಥರ, ಒಂದು ಬ್ಲ್ಯಾಕು, ಒಂದು ಬ್ಲೂ.
ಬನ್ನಿ ತೋರಿಸ್ತೀನಿ ಹೆಂಗೈತೆ ಅಂತ ನೋಡಿ. ಡಬಲ್ ಕಲರ್ ಗೈಸ್, ರ್ಯಾಪ್ ಮಾಡ್ತವ್ರೆ. ರೆಡ್ ಲೈಟ್ ಹತ್ರ ನೋಡಿ ಗೈಸ್, ಈಗಲ್ ಕಣ್ಣಿರಲು ಆ ಥರ ಐತೆ. ನಮ್ಮ ಹುಡುಗರು ಬಂದವ್ರೆ, ಗೊತ್ತಲ್ಲ ಅವನು ಅಲ್ಲಿ ನಾವು ಹೋದಾಗ ಅದೇ ಬಾಕ್ಸ್ ಎತ್ತಿಗೆ ಕಟ್ ಮಾಡ್ತೀಯಾ? ಭಯ್ಯ ಏನ್ ಕಟ್ ಮಾಡ್ತೀಯ? ಭಯ್ಯ ನಮ್ಮ ಹುಡುಗರು ಬಂದವ್ರೆ ಗೈಸ್. ನಮ್ಮ ಹುಡುಗರು ಬಂದ್ಬಿಟ್ಟು ಹಿಂಸೆ ಇಡ್ತಾವ್ರೆ. ಅವನಲ್ಲ ಅವನು ಕಾಲಲ್ಲಿ ನಡ್ಕೊಂಡು ಹೋಗೋಣ ಅಂದ್ರೆ ಗಾಡೀಲಿ ಹೋಗೋಣ ಅಂತ. ಈ ಕತ್ಲಲ್ಲಿ ಕಾಮನ ಬಿಲ್ಲು ಎಲ್ಲ ಬರುದಂತೆ ನೋಡಿ. ಹೇಳ್ತವನೆ ಎಷ್ಟು ಕೊಬ್ಬು ಅಂದ್ರೆ ಟೀ ಕೊಡ್ಸಿದ್ದೀನಿ, ಮರ್ಯಾದೆನೇ ಇಲ್ಲ, ಬೆಲೆನೇ ಕೊಡಲ್ಲ ಅಂತಾನೆ ನೋಡಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವನು ಆಗ್ಲಿಕ್ಕೆ ಬೇಗಕ್ಕೆ ಸಾಕ್ಷಿ ನಂಗೆ, ಇವನು ಹಂಗೆ ಅಂತಾನೆ. ನಿನ್ಗೆ ಒಳ್ಳೇದಾಗ್ತದೆ ನಿನ್ಗೆ, ಒಳ್ಳೇದಾಗ್ತದೆ ನಿನ್ಗೆ. ನೋಡಿ ಇಬ್ರು ಸರಿಯಾಗಿ ಸಿಕ್ಬಿಟ್ಟವ್ರೆ, ನಮ್ಮ ಹತ್ರ ಸರಿಯಾಗಿ ಸಿಕ್ಬಿಟ್ಟವ್ರು. ನನ್ಗಂತೂ ಎಲ್ಲೆಲ್ಲಿಂದ ತಲೆ ತಿನ್ನಕ್ಕೆ. ಇವ್ರಿಬ್ರಿಗೂ ಬೀಳ್ಕೊಡುಗೆ ಸಮಾರಂಭ ಮಾಡಿ ಕಳ್ಸೋಣ. ಟೈಮ್ ಆಯ್ತಂತೆ, ಹೋಯ್ತಾರಂತೆ. ಗೈಸ್ ನಮ್ಮ ಹುಡುಗರೆಲ್ಲ ಹೋಗಿದ್ದಾಯ್ತು, ಬೀಳ್ಕೊಡುಗೆ ಸಮಾರಂಭ ಕಳ್ಸಿದ್ದಾಯ್ತು. ಇವಾಗ 9:30 ಆಯ್ತು ಟೈಮು. ಅಂಗಡಿ ಕ್ಲೋಸ್ ಮಾಡೋ ಟೈಮ್ ಆಗಿಲ್ಲ ಇನ್ನ. ಅಂಗಡಿ ಕ್ಲೋಸ್ ಮಾಡಾದ್ಮೇಲೆ ಸಿಗ್ತೀನಿ. ಮಣಿಯಣ್ಣ ನೋಡಿ ಕಿರಿಸ್ತವ್ರೆ, ಆಮೇಲೆ ಸಿಗ್ತೀನಿ ಬನ್ನಿ. ನೋಡಿ 2 ದಿನಗಳ ನಂತರ, ಅಲ್ಲ 2 ದಿನ ಅಲ್ಲ 1.5 ದಿನಗಳ ನಂತರ ಇವತ್ತು ಬಂದವ್ರೆ. ಆಮೇಲೆ ಸಿಗ್ತೀನಿ ನಾನು. ಓಕೆ ಗೈಸ್, ಕ್ಲೋಸ್ ಮಾಡ್ತಾ ಇದ್ವಿ ಅಂಗಡಿ. ಯಾವುದೋ ಐಫೋನ್ ಲೋನ್ ಆಗಿತ್ತು, ಸ್ಟಾಕು ಎಲೆಟಲ್ಲಿತ್ತು. ಸ್ಟಾಕ್ ತಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ಸ್ಟಾಕ್ ತಗೊಬಂದ್ಮೇಲೆ ನಿಮಗೆ ಕ್ಲೋಸ್ ಆದಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಸ್ಟೇಷನ್ ನಗರ ಖಾಲಿ 9:30 ಆದಮೇಲೆ ಯಾರೂ ಇರಲ್ಲ. ಓಕೆ ಗೈಸ್, ಅವಾಗಲೇ ನೋಡ್ದಂಗೆ ಎಲೆಟ್ ಹತ್ರ ಹೋಗಿದೆ. ಎಲೆಟ್ ಹತ್ರ ಸ್ಟಾಕ್ ಇಸ್ಕೊಂಡು ಇವಾಗ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ನಿಮಗೆ ಕ್ಲೋಸಿಂಗ್ ಟೈಮಲ್ಲಿ ಸಿಗ್ತೀನಿ. ಯಾಕಂದರೆ ಬೇಗ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗೋಣ. ಮಳೆಯಲ್ಲಿ ತಗ್ಲಾಕೊಂಬಿಟ್ರೆ ಆಮೇಲೆ ನಿಮಗೆ ಹಿಂಸೆ ಆಗುತ್ತೆ. ಬನ್ನಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ, ಇಲ್ಲ ಅಂಗಡಿ ಕ್ಲೋಸ್ ಮಾಡಾದ್ಮೇಲೆ ಸಿಗ್ತೀನಿ. ಗೈಸ್, ಅಂಗಡಿ ಎಲ್ಲ ಕ್ಲೋಸ್ ಮಾಡಿದ್ದಾಯಿತು. ಇವಾಗ ಮನೆ ಹತ್ರ ಹೊರಟಿದ್ದೀವಿ. ನಾನು ಮಣಿಯಣ್ಣ ಇಬ್ಬರು ಇರೋದು. ಅಲ್ಲಿ ಮಣಿಯಣ್ಣ ಅವರೇ, ನಾನು ಇಲ್ಲಿದ್ದೀನಿ, ಗಾಡಿ ತೆಗಿತಾಯಿದ್ದೀನಿ. ಇವಾಗ ನಿಮಗೆ ಡೈರೆಕ್ಟು ಮನೆ ಹತ್ರ ಹೋದ್ಮೇಲೆ ಸಿಗ್ತೀನಿ. ಮಳೆ ಬೇರೆ ಬರ್ತೈತೆ, ಬೇಗ ಹೋಗಿ ಮನೆ ಹತ್ರ ಸಿಗು. ಓಕೆ ಗೈಸ್, ಅವಾಗಲೇ ಅಂಗಡಿ ಹತ್ರ ನೋಡ್ದಂಗೆ ಹೇಳಿದ್ದೆ ಮನೆಗೆ ಹೋಗಿ ಸಿಗ್ತೀನಿ ಅಂತ. ಮನೆ ಹತ್ರ ಬಂದೆ, ಮೆಟ್ಲು ಎತ್ತುತ್ತಾ ಇದ್ದೀನಿ, ಮೇಲೋಗಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ದಿನ ಮುಗಿಸ್ತಾ ಇದ್ದೀನಿ.